ನಮಸ್ಕಾರ ನಮ್ಮ ಕನ್ನಡಿಗರಿಗೆ ಹೆಂಗದ್ರಿ ನೀವೆಲ್ಲ ಮಗದೊಮ್ಮೆ ಸ್ವಾಗತ ನಮ್ಮ ಟೆಕ್ನಿಕಲ್ ಗ್ಯಾನಿನ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ನಾವು ಈ ವಿಡಿಯೋದಲ್ಲಿ ಇನ್ಫಿನಿಕ್ಸ್ ಹಾಟ್ 10ನ ಕೀ ಫೀಚರ್ಸ್ ಪ್ಲಸ್ ರಿವ್ಯೂ ಮಾಡ್ತಾ ಇದ್ದೇವೆ. ಅಂದರೆ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ಆ ಫೋನಿನ ಕೀ ಫೀಚರ್ಸ್, ಹಾಗೆ ಬೇರೆ ಬೇರೆ ಥರ ನಮ್ಮ ವಾಯ್ಸ್ನಲ್ಲಿ ಕೂಡ. ಫ್ರೆಂಡ್ಸ್, ನಾನು ಈ ಫೋನನ್ನು ಆಯ್ಕೆ ಮಾಡಲು ಕಾರಣ ಏನಂದರೆ ಈ ಪ್ರೈಸ್ ರೇಂಜ್ನಲ್ಲಿ ಇದು ಅತ್ಯುತ್ತಮವಾದ ಬಜೆಟ್ ಫೋನ್. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈ ಫೋನಿನ ಕೀ ಫೀಚರ್ ಬಗ್ಗೆ ನಿಮ್ಗೆ ಹೇಳಿಕೊಡ್ತೇನೆ. ನೀವು ಈಗ ನೋಡ್ತಾ ಇರ್ಬೋದು, ಬಾಕ್ಸ್ನ ಮೇಲೆ ಇನ್ಫಿನಿಕ್ಸ್ ಹಾಟ್ 10 ಅಂತ ಬರೆದಿದೆ. ಮತ್ತು ಹೈಲೈಟ್ ಮಾಡುವುದು ಏನಂದರೆ 6GB ಪ್ಲಸ್ 128GB ಸ್ಟೋರೇಜ್ ಇದೆ. ಅಂದರೆ 6GB ರ್ಯಾಮ್ ಪ್ಲಸ್ 128GB ಸ್ಟೋರೇಜ್ ಈ ಫೋನಲ್ಲಿ ಸಿಗುತ್ತೆ. ಮತ್ತು ಫ್ರೆಂಡ್ಸ್, ಫೋನಿನ ಬ್ಯಾಗ್ನ ಬಗ್ಗೆ ಮಾತಾಡೋದಾದರೆ ಪಾಲಿಕಾರ್ಬೋನೇಟ್ ಬ್ಯಾಗ್ ಇದೆ, ಹಾಗೆ ಗ್ಲಾಸಿ ಟಚ್ ಕೊಡುತ್ತದೆ. ಮತ್ತು ಫೋನಿನ ವೇಟ್ ಕೂಡ ತುಂಬಾ ಕಡಿಮೆ ಇದೆ, ಅಂದರೆ 203 ಗ್ರಾಮ್ಸ್ ಇದೆ. ಅಂದರೆ ಫ್ರೆಂಡ್ಸ್, ಈ ಫೋನ್ ಹೆವಿ ಮತ್ತು ದಪ್ಪ ಅಲ್ಲ. ಹಾಗೆ ಫ್ರೆಂಡ್ಸ್, ಇದರ ಕ್ಯಾಮ್ರಾ ಬಂಪ್ ಬಗ್ಗೆ ಮಾತಾಡೋದಾದರೆ ಅದು ತುಂಬಾ ಕಡಿಮೆ ಇದೆ. ನೀವು ಕಂಪೇರ್ ಮಾಡಿ ನೋಡಿದರೆ ತುಂಬಾ ಕಡಿಮೆ ಅನಿಸುತ್ತೆ. ಹಾಗೆ ಬ್ಯಾಕ್ನಲ್ಲಿ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಸೌಲಭ್ಯ ಇದೆ. ಅದು ನಿಮ್ಮ ಕೈಯಲ್ಲಿ ತುಂಬಾ ಫಿಟ್ಟಾಗಿ ಕಾಣಿಸುತ್ತದೆ. ಈಗ ಸಿಮ್ ಟ್ರೇ ಬಗ್ಗೆ ಮಾತನಾಡೋದಾದರೆ ಡೆಡಿಕೇಟೆಡ್ ಸ್ಲಾಟ್ಸ್ ಇವೆ. ಅಂದರೆ ಒಂದು SD ಕಾರ್ಡ್ ಪ್ಲಸ್ 2 ಸಿಮ್ ಸ್ಲಾಟ್ಸ್, ಅದು ವಿತ್ ಡ್ಯುಯಲ್ ವೋಲ್ಟಿ. ಫ್ರೆಂಡ್ಸ್, ಚಾರ್ಜರ್ನ ಬಗ್ಗೆ ಮಾತಾಡೋದಾದರೆ ಒಂದು 10 ವ್ಯಾಟ್ ಚಾರ್ಜರ್ ಕೊಟ್ಟಿರ್ತಾರೆ, ಅದು ಬಾಕ್ಸ್ನ ಒಳಗೆ. ಹಾಗೆ ಫ್ರೆಂಡ್ಸ್, ನಿಮಗೆ ಅದು ಫಾಸ್ಟ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಇರುತ್ತೆ. ನೀವು 18 ವಾಟ್ ಫಾಸ್ಟ್ ಚಾರ್ಜರನ್ನು ತೆಗೆದುಕೊಳ್ಬೇಕಾಗುತ್ತದೆ, ಅದು ನಿಮ್ಮ ಹೊರ ಅಂಗಡಿಯಲ್ಲಿ ಆಗಲಿ ಅಥವಾ ಆನ್ಲೈನ್. ಆದರೆ ನಿಮಗೆ ಇನ್ ಬಾಕ್ಸ್ನಲ್ಲಿ ಒಂದು 10 ವ್ಯಾಟ್ ಚಾರ್ಜರ್ ಕೊಡಲಾಗುತ್ತದೆ, ಅದು ಸುಮಾರು 2 ಗಂಟೆ ಒಳಗೆ ನಿಮ್ಮ ಫೋನನ್ನು ಚಾರ್ಜ್ ಮಾಡುತ್ತೆ. ಹಾಗೆ ಬ್ಯಾಟ್ರಿ ಕೆಪಾಸಿಟಿ ನಿಮಗೆ ಗೊತ್ತಿರ್ಬೋದು, 5200 mAh ಬ್ಯಾಟ್ರಿ ಕೆಪಾಸಿಟಿ ಇರುತ್ತೆ. ಇದು ತುಂಬಾ ಲಾಂಗ್ ಅವರ್ಸ್ನಲ್ಲಿ ನಿಮ್ಮ ಬ್ಯಾಟ್ರಿಯನ್ನು ತೆಗೆದುಕೊಂಡು ಒಯ್ಯುತ್ತದೆ. ಈಗ ಫ್ರೆಂಡ್ಸ್, ಫೋನಿನ ಪ್ರೊಸೆಸರ್ ಬಗ್ಗೆ ಮಾತನಾಡಿದರೆ Helio G70 ಪ್ರೊಸೆಸರನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೇ ನೀವು P22 ಅಥವಾ ಬೇರೆ ಥರದ ಓಲ್ಡ್ ಫ್ಯಾಷನೇಟ್ ಪ್ರೊಸೆಸರನ್ನು ಕೊಟ್ಟಿಲ್ಲ. ಇದು G70 ಕೊಟ್ಟಿದ್ದಾರೆ. ಗೇಮಿಂಗ್ ಇದು ತುಂಬಾ ಅತ್ಯುತ್ತಮವಾದ ಪ್ರೊಸೆಸರ್ ಆಗಿದೆ. ಹಾಗೆ ಎಡಿಟಿಂಗ್ ಅಥವಾ ಬೇರೆ ಥರದ ನಿಮ್ಮ ಕೆಲಸಗಳಿಗಾಗಿ ಈ ಪ್ರೊಸೆಸರ್ ತುಂಬಾ ಯೂಸ್ಫುಲ್ ಇದೆ. ಹಾಗೆ ಹೈಪರ್ ಇಂಜಿನ್ ಗೇಮಿಂಗ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ, ಅಂದರೆ ಕೂಲ್ ಇಡಲಿಕ್ಕೆ. ಮತ್ತು ಇದು ಎಂಟರ್ಟೈನ್ಮೆಂಟ್ಗಾಗಿ ತುಂಬಾ ದೊಡ್ಡದಾಗಿ ಸ್ಕ್ರೀನ್ ಇದೆ. ನಿಮಗೆ ಗೊತ್ತಿರ್ಬೋದು, ಇದು 6.78 ಇಂಚಸ್ನ HD ಪ್ಲಸ್ ರೆಸೊಲ್ಯೂಷನ್ ಸ್ಕ್ರೀನ್, ತುಂಬಾ ಎಂಟರ್ಟೈನ್ಮೆಂಟ್ಗೆ ಬೆಸ್ಟ್. ಫ್ರೆಂಡ್ಸ್, ಈಗ ಕ್ಯಾಮ್ರಾ ಬಗ್ಗೆ ಮಾತನಾಡಿದ್ರೆ ರಿಯರ್ ಫೇಸಿಂಗ್ನಲ್ಲಿ 4 ಕ್ಯಾಮ್ರಾ ಇವೆ. ಒಂದು ಪ್ರೈಮರಿ ಸೆನ್ಸರ್, ಅಂದರೆ ಪ್ರೈಮರಿ ಕ್ಯಾಮ್ರಾ 16 ಮೆಗಾಪಿಕ್ಸಲ್ದು f1.87 ಅಪರ್ಚರ್ನು, ಇನ್ನೊಂದು 2 ಮೆಗಾಪಿಕ್ಸಲ್ನ ಮೈಕ್ರೋ ಲೆನ್ಸ್, ಇನ್ನೊಂದು 2 ಮೆಗಾಪಿಕ್ಸಲ್ನ ಡೆಪ್ತ್ ಸೆನ್ಸರ್, ಅಂದರೆ ಬೊಕೆ ಎಫೆಕ್ಟನ್ನು ಕ್ರಿಯೇಟ್ ಮಾಡೋದು, ಮತ್ತು ಒಂದು AI ಸೆನ್ಸರ್ ಸಿಗುತ್ತೆ. ಹಾಗೆ ಫ್ರಂಟ್ ಫೇಸಿಂಗ್ನಲ್ಲಿ ಒಂದು 8MP ಕ್ಯಾಮ್ರಾ ಸಿಗುತ್ತೆ, ಅದರಲ್ಲಿ 2 LED ಫ್ಲ್ಯಾಶ್ ಜೊತೆ ನಿಮಗೆ ಸಪೋರ್ಟ್ ಆಗುತ್ತೆ. ಅಂದರೆ ನೈಟ್ ಫೋಟೋಸ್ ಸೂಪರಾಗಿ ಬರುತ್ತೆ. ಹಾಗಾದರೆ ಹಲವಾರು ಜನರಿಗೆ ಒಂದು ಕ್ವಶನ್ ಇರುತ್ತೆ, ಅಂದರೆ ಇದಕ್ಕೆ OTG ಸಪೋರ್ಟ್ ಆಗುತ್ತೆ ಅಲ್ಲೋ ಫ್ರೆಂಡ್ಸ್? ಹಾಗಾದರೆ ನಾನು ಹೇಳೋದು ಉತ್ತರ ಏನಂದರೆ ಇದಕ್ಕೆ OTG ಸಪೋರ್ಟ್ ಕೂಡ ಇದೆ. ನಿಮಗೆ ಬ್ಯಾಟ್ರಿ ಅಥವಾ ಎಂಟರ್ಟೈನ್ಮೆಂಟ್ ಪರ್ಪೋಸ್ ಅಥವಾ ಗೇಮಿಂಗ್ ಪರ್ಪೋಸ್ ಬೇಕಂದರೆ ಈ ಗೇಮ್ ಎಕ್ಸಲೆಂಟ್ ಇದೆ. ಇದು ಅಂಡರ್ 10,000. ಹಾಗಾದರೆ ಗೆಳೆಯರೇ, ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಬಂದರೆ ಅಥವಾ ಪ್ರಾಬ್ಲಮ್ಗಳು ಬಂದರೆ ನನಗೆ ಕಾಮೆಂಟ್ ಮಾಡಿರಿ. ನಾನು ಅದರ ಉತ್ತರಗಳನ್ನು ತರಲು ಪ್ರಯತ್ನ ಮಾಡ್ತೇನೆ. ಇದು ಸೇಲ್ ಯಾವಾಗ ಚಾಲೂ ಆಗುತ್ತೆ ಅಂದರೆ ಮೊನ್ನೆ ಲಾಂಚ್ ಮಾಡಿದ್ದಾರೆ. 16ನೇ ತಾರೀಕು ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ಚಾಲೂ ಆಗುತ್ತಲ್ಲ, ಅಂದೇ ಅದು ಸ್ಟಾಕ್ನಲ್ಲಿ ಕೊಡ್ತಾರೆ. ನೀವು ಅವತ್ತು ಈ ಫೋನನ್ನು ಪರ್ಚೇಸ್ ಮಾಡಬಹುದು. ಏನಾದರೂ ಡೌಟ್ಸ್ ಬಂದರೆ ನಮಗೆ ಕಮೆಂಟ್ ಮಾಡಿ, ಅಥವಾ ನಿಮಗೆ ಕಮೆಂಟ್ಸ್ನಲ್ಲಿ ನಮಗೆ ಬೇಡ ಅಂತಂದರೆ ಫ್ಲಿಪ್ಕಾರ್ಟ್ನಲ್ಲಿ ಕೂಡ ಈ ಫೋನ್ನ ಬಗ್ಗೆ ಸರ್ಚ್ ಮಾಡಿ, ಅಲ್ಲಿ ಅವರು ಡಿಸ್ಕ್ರಿಪ್ಷನಲ್ಲ ಈ ಫೋನ್ನ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಗುಡ್ ಬಾಯ್. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ರೆಡ್ ಕಲರಲ್ಲಿ ನೋಡಿ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ.